ಹಾಯ್ ಹಲೋ ನಮಸ್ಕಾರ. ಬನ್ನಿ ಇವತ್ತು ಸಂಕ್ರಾಂತಿ ಸ್ಪೆಷಲ್ ಇದ್ಕಿದ ಬೇಳೆ ಸಾಂಬಾರು ಹೇಗೆ ಮಾಡೋದು ಅಂತ ನಮ್ಮಮ್ಮ ಹೇಳ್ಕೊಡ್ತಾರೆ, ನೋಡೋಣ ಬನ್ನಿ. ಮೊದಲಿಗೆ ಒಂದು ಬಾಣಲಿಗೆ ಒಂದು 2 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು. ಆದಮೇಲೆ ಈರುಳ್ಳಿ, ಚಕ್ಕೆ, ಲವಂಗ, ಒಂದೇ ಒಂದು ಟೊಮೆಟೊ, ಒಂದು ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಪುದೀನ, ಹಾಗೆ ಬೆಳ್ಳುಳ್ಳಿನೂ ಒಂದು 5-6 ಇಲ್ಕ್ ಬಿಡಿಸ್ಕೋಬೇಕಾಗುತ್ತೆ. ಆಮೇಲೆ ಸ್ವಲ್ಪ 1 ಇಂಚು ಶುಂಠಿ ಹಾಕ್ಕೋಬೇಕು. ಹಾಕ್ಕೊಂಡು ನೀಟಾಗಿ ನೋಡಿ ಈ ಥರ ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಂಡು ಇದನ್ನು ಒಂದು ಜಾರ್ಗೆ ಹಾಕ್ಕೊಂಡು ಫುಲ್ ಪೇಸ್ಟ್ ಮಾಡ್ಕೋಬೇಕು. ಪ್ಯೂರ್ ಪೇಸ್ಟ್ ಮಾಡ್ಕೊಂಡಾದ್ಮೇಲೆ 1 ಟೀ ಸ್ಪೂನ್ ಆಯಿಲು ಮತ್ತು ಸ್ವಲ್ಪ ಅರ್ಶಿನದ ಪುಡಿ, ಹಾಗೆ ಇದಕ್ಕೆ ಸಾಸಿವೆ ಹಾಕಬಾರ್ದು. ಹಾಗೆ ನೋಡಿ ಸ್ವಲ್ಪ ಒಂದು 4-5 ಎಲೆ ಕರ್ಬೇವಿನ ಸೊಪ್ಪು ಹಾಕಿ, ಅದಾದಮೇಲೆ ಕಾಳಾಕಿ ಇದ್ಕಿದ ಕಾಳಾಕಿ ಹುರ್ಕೋಬೇಕು. ಅದಾದಮೇಲೆ ಸ್ವಲ್ಪ ಇವಾಗ ನಾವು ಅವಾಗಲೇ ಪೇಸ್ಟ್ ಮಾಡೋಣ ಅಂತ ಹೇಳಿದ್ವಲ್ಲ, ಅದಕ್ಕೆ ಧನಿಯಾ ಪುಡಿ ಮತ್ತು ಮೆಣಸಿನ್ಕಾಯಿ ಪುಡಿ 2 ಹಾಕಿ ನೀಟಾಗಿ ಪೇಸ್ಟ್ ಮಾಡ್ಕೊಂಡು ಇವಾಗ ಕಾಳ್ಗೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದಾರೆ. ಅದಾದಮೇಲೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೋಬೇಕಾಗತ್ತೆ. ನೋಡಿ ಈಗ ನಮಗೆ ಒಂದು ಸ್ವಲ್ಪ ತಿಕ್ಕಾಗಿರಬೇಕು, ಹಾಗಾಗಿ ನಾವು ಸ್ವಲ್ಪ ಕಡಿಮೆನೇ ನೀರು ಹಾಕ್ಕೊತಾ ಇದ್ದೀವಿ. ಸ್ವಲ್ಪ ತೆಳ್ಳಗೆ ಬೇಕು ಅನ್ನೋರು ಜಾಸ್ತಿ ನೀರು ಹಾಕ್ಕೋಬೋದು. ಅದಾದಮೇಲೆ ಈಗ ರುಚಿಗೆ ಎಷ್ಟು ತಕ್ಕಷ್ಟು ಉಪ್ಪು ಬೇಕೋ ಅದನ್ನು ಇವಾಗಲೇ ಹಾಕ್ಕೋಬೇಕಾಗತ್ತೆ. ನೋಡಿ ಉಪ್ಪು ಕೂಡ ಇವಾಗಲೇ ಹಾಕ್ಕೊತಾ ಇದ್ದಾರೆ. ಎಷ್ಟು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಕುದಿಬೇಕಾದ್ರೆ ಕೂಡ ಹಾಕ್ಕೋಬೋದು, ಬಟ್ ನಾವು ಇವಾಗೇ ಸೇರಿಸ್ಕೊಂಡಿದ್ದೀವಿ. ಹಾಗೆ ಒಂದು 10-15 ನಿಮಿಷ ಕುದಿಯೋದಕ್ಕೆ ಬಿಡಬೇಕು. ನೋಡಿ ಯಾವ ಥರ ಕುದಿಬೇಕು ಅಂತಂದರೆ ಇದನ್ನು ಕೂಗಿಸ್ಬಾರ್ದು ಕುಕ್ಕರಲ್ಲಿ, ಆ ಕ್ಯಾಪ್ ಹಾಕ್ತೇ ಇದನ್ನು ಹಾಗೆ ಬೇಯಿಸ್ಬೇಕಾಗತ್ತೆ. ಯಾಕಂದರೆ ಕೂಗಿಸಿದ್ರೆ ಅದ್ರ ನುಣ್ಣಿಗೆ ಆಗಿಬಿಡುತ್ತೆ ಬೇಳೆ.